ಕಾರ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಳವಾಗಿ ಇಳಿದು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲ ಎಲ್ಲಿ ಮೀಟಿಂಗ್ ಸೇರ್ತಾ ಇದ್ರು? ವಿವಿನಲ್ಲೇ ಮೀಟಿಂಗ್ ಸೇರ್ತಾ ಇದ್ರು, ಒಂದು ರೂಮಲ್ಲಿ ಸಭೆ ಸೇರ್ತಾ ಇದ್ರು. ಈ ಮನೆಹಾಳ್ ಡಾಕ್ಟರ್ಗಳು ಬಿಲ್ಡಿಂಗ್ ನಂಬರ್ 17 ಅಲ್ಲಿ ಈ ಫಲಾ ಯೂನಿವರ್ಸಿಟಿ ಏನಿದೆಯಲ್ಲ ಅಲ್ಲೇ ಇವರು ಮೀಟಿಂಗ್ ಸೇರ್ತಾ ಇದ್ರು. ಬಿಲ್ಡಿಂಗ್ ನಂಬರ್ 17 ಅಲ್ಲಿ ಇವರು ಯಾವ ರೀತಿ ವಿಧ್ವಂಸಕ ಕೃತ್ಯ ಮಾಡಬೇಕು, ಯಾವ ರೀತಿ ದೇಶದ್ರೋಹಿ ಕೆಲಸ ಮಾಡಬೇಕು, ಯಾರ ಜೀವ ತೆಗೆಯೋದು ಹೆಂಗೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನೀವು ತೋರಿಸ್ತಾ ಇದ್ರಿ ಉಗ್ರ ಇದ್ದಂಥ ಬಿಲ್ಡಿಂಗಿನ ಎಲ್ಲ ವಿವರಗಳನ್ನು ನೀವು ಎಳೆಯಾಗಿ ವಿವರಿಸಿದ್ರಿ. ಇನ್ನು ಇವರೆಲ್ಲರೂ ಕೂಡ ಸೇರ್ತಿದ್ದಂಥ ಸಭೆ ಅದು ಬಿಲ್ಡಿಂಗ್ ನಂಬರ್ 17ನಲ್ಲಿ ಇವರು ಸಭೆ ಸೇರ್ತಿದ್ರು ಅನ್ನುವಂಥದ್ದು ಭಾಳ ಆಶ್ಚರ್ಯ ಆಗುವಂಥದ್ದು. ಏನು ಅಂತಂದರೆ ಈ ಸಭೆ ಸೇರುವಂಥದ್ದಾಗಿರ್ಬೋದು, ಇದೊಂದು ದೊಡ್ಡ ಇದು ವಿಷಕೂಟ ಅನ್ನುವಂಥದ್ದಾಗಿರ್ಬೋದು, ಅದು ಯಾರಿಗೂ ಸಂಬಂಧಪಟ್ಟಿರುವಂಥವ್ರಿಗೆ ಗೊತ್ತೇ ಇರಲಿಲ್ವಾ, ಅಥವಾ ಬರೀ ಇಷ್ಟು ಜನ ಮಾತ್ರನ, ಅಥವಾ ಇನ್ನಷ್ಟು ಜನ ಇದರ ವ್ಯಾಪ್ತಿನಲ್ಲಿ ಇದ್ರಾ ಅಂತ ಮಹೇಶ್? ರಂಗನಾಥ್, ಖಂಡಿತ ಈ ವ್ಯಾಪ್ತಿಯಲ್ಲಿ ಇಷ್ಟು ಜನ ಇರೋದು ಕಡಿಮೆ ಅನಿಸುತ್ತೆ. ಯಾಕಂದರೆ ಮತ್ತಷ್ಟು ಹೆಚ್ಚಿನ ಒಂದು ಶಂಕಿತರು ಇದರಲ್ಲಿ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಏನು ಬಿಲ್ಡಿಂಗ್ ನಂಬರ್ 17ನಲ್ಲಿ ಒಂದು ಮೀಟಿಂಗ್ ಸೇರಿ ಸಾಕಷ್ಟು ಸಭೆಗಳನ್ನ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸ್ಫೋಟಕಗಳನ್ನ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಬೇಕು, ಯಾವ ನಗರದಲ್ಲಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ಈ ಸಭೆಯಲ್ಲಿ ಏನು ಅವರು ಮೀಟಿಂಗ್ ಮಾಡ್ತಾ ಇದ್ರಲ್ಲ ಅಲ್ಲಿ ಒಂದು ಚರ್ಚೆ ಮಾಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಈ ಫರೀದಾಬಾದ್ನ ದೌಸ್ ಗ್ರಾಮದಲ್ಲಿರುವಂಥ ಆಲ್ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಮತ್ತು ವೈದ್ಯರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆ ಈ ಒಂದು ದುಷ್ಕೃತ್ಯದಲ್ಲಿ ಭಾಗಿಯುವಂಥದ್ದೇ ಇವರ ಕೆಲಸ ಆಗಿರುವಂಥದ್ದು. ಪಾಠ ಮಾಡಿಲ್ಲ ಮತ್ತು ಬರುವಂಥ ಏನು ರೋಗಿಗಳಿಗೆ ಚಿಕಿತ್ಸೆ ಕೂಡ ನೀಡುವಂಥ ಕೆಲಸ ಮಾಡಿಲ್ಲ. ಈ ಡಾಕ್ಟರ್ ಶಾಹೀನ್ ಏನಿದ್ದಾರೆ 5-6 ತಿಂಗಳು ಕೆಲಸಕ್ಕೂ ಕೂಡ ಹೋಗಿಲ್ಲ. ಮುಜಾಮಿಲ್ ಕೂಡ ಇದೇ ಒಂದು ಕಳೆದ 2 ತಿಂಗಳಿಂದ ಹೆಚ್ಚಿನದಾಗಿ ಈ ಒಂದು ಮೀಟಿಂಗು ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ನವೆಂಬರ್ ತಿಂಗಳಾಗಿರ್ಬೋದು, ಡಿಸೆಂಬರ್ ತಿಂಗಳೆಲ್ಲ ಇರ್ಬೋದು, ದೇಶದಲ್ಲಿ ಬೇರೆ ಸ್ಥಳಗಳಲ್ಲಿ ಸ್ಫೋಟ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಫರೀದಾಬಾದ್ನ ಏನು ಉಗ್ರರ ಅಡಗುತಾಣವಾಗಿ ಬೆಳೆಸ್ಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಈ ಆಲ್ಫಲಾ ಯೂನಿವರ್ಸಿಟಿಯಿಂದ ಕೂಗಳತೆ ದೂರದಲ್ಲಿದೆ ಒಂದು ಬಾಡಿಗೆ ಮನೆ ಅಂತ ಹೇಳೋದು. ಅಲ್ಲಿ ಮುಜಾಮಿಲ್ ಈ ಒಂದು ಸ್ಫೋಟಕಗಳನ್ನ ಶೇಖರಿಸಿ ಇಟ್ಟಿದ್ದ. ಸುಮಾರು ಅಲ್ಲಿ 350 kg ಕೂಡ ಪತ್ತೆ ಇರುವಂಥದ್ದು. ಮತ್ತು ಅಲ್ಲಿಂದ ಸರಿಸುಮಾರು ದೂರಗಳಲ್ಲಿ ಒಂದು ಫತೇಪುರ ತಗಾನ ಹಳ್ಳಿ ಕೂಡ ಇರುವಂಥದ್ದು. ಆ ಒಂದು ಗ್ರಾಮದಲ್ಲಿ ಕೂಡ ಏನು ಸ್ಫೋಟಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಈ ಸಂಪೂರ್ಣವಾಗಿ ಸ್ಫೋಟಗಳನ್ನು ವಶಪಡಿಸ್ಕೊಳ್ಳೋದು ಮತ್ತು ಕಾರುಗಳು, ಪ್ರಮುಖವಾಗಿ ಕಾರುಗಳ ಚಿತ್ರಣ ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಈಗ 4 ಕಾರುಗಳ ಒಂದು ಇದರಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾರುಗಳಲ್ಲಿ ಈ ಒಂದು ಬಾಂಬುಗಳನ್ನ ಇರಿಸಿ, IED ಬಾಂಬುಗಳಾಗಿರ್ಬೋದು ಮತ್ತು ಸ್ಫೋಟಗಳನ್ನ ಇರಿಸಿ ಬೇರೆ ಕಡೆ ಸರಬರಾಜು ಮಾಡಿ ಸ್ಫೋಟಗಳನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು. ಆದರೆ ಈ ಪ್ಲ್ಯಾನ್ ಉಲ್ಟಾ ಆಗ್ತದೆ. ಏನೋ ಅಧಿಕಾರಿಗಳು ದಾಳಿ ಮಾಡಿದಂಥ ವೇಳೆ ಸ್ಫೋಟಗಳನ್ನ ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ, ಮಾಹಿತಿ ಬಹಿರಂಗ ಆದಂಥ ಸಂದರ್ಭದಲ್ಲಿ ಏಕಾಏಕಿ ಈಗ ಉಗ್ರ ಏನು ಒಂದು ಉಮರ್ ಏನಿದ್ದಾನೆ ಈ ದೆಹಲಿ ಕೆಂಪುಕೋಟೆ ಬಳಿ ಬಂದು ಸ್ಫೋಟ ಮಾಡಿಕೊಂಡಿರುವಂಥದ್ದು ಗೊತ್ತಾಗ್ತಾ ಇದೆ. ಆಲ್ಫಲಾ ಯೂನಿವರ್ಸಿಟಿಯಲ್ಲಿ ಇವ್ರು ಕೆಲಸನೂ ಮಾಡಿಲ್ಲ ಮತ್ತು ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಾಠವೂ ಮಾಡಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಒಂದು ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದರೆ. ಇಲ್ಲಿಂದ ಜಮ್ಮು ಕಾಶ್ಮೀರ, ಲಕ್ನೋ ಮತ್ತು ಪುಲ್ವಾಮಾ ಕೂಡ ಲಿಂಕ್ ಆಗಿರುವಂಥದ್ದು. ಇದ್ರ ಜೊತೆಗೆ ಜೈಷೆ ಮೊಹಮ್ಮದ್ ಏನು ಸಂಘಟನೆಯಿಂದ ಒಂದಿಗೆ ಈ ಒಂದು ಲಿಂಕ್ ಆಗ್ತಾ ಇರುವಂಥದ್ದು. ಅಲ್ಲಿನ ಆಪ್ರೇಟ್ ಮೂಲಕ ಇಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಈಗ ಇವರ ಟಾರ್ಗೆಟೇ ಪ್ರಮುಖ ಒಂದು ಹಿಂದೂ ದೇವಾಲಯಗಳು ಅಂತ ಹೇಳೋದು. ವಾರಣಾಸಿ ಆಗಿರ್ಬೋದು ಮತ್ತು ಅಯೋಧ್ಯೆ ಆಗಿರ್ಬೋದು, ಪ್ರಯಾಗ್ರಾಜ್ ಆಗಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹೆಚ್ಚಿನದಾಗಿ ಹಿಂದೂಗಳು ಬರ್ತಾ ಇರ್ತಾರೆ. ಈ ಒಂದು ಟಾರ್ಗೆಟ್ ಕೂಡ ಮಾಡಿರುವಂಥದ್ದು. ಈ ಹಿಂದಿನ ವಿಧ್ವಂಸಕ ಕೃತ್ಯಗಳಿಗೆ ಈ ಒಂದು ದ್ವೇಷದ ರೀತಿಯಲ್ಲಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆ ಫರೀದಾಬಾದ್ ಸಂಪೂರ್ಣವಾಗಿ ಉಗ್ರರ ಒಂದು ಕೃತ್ಯಕ್ಕೆ ಬಳಸುವಂಥದ್ದು ಈ ಒಂದು ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.